ಇಲ್ಲ ಅಂತ ನಾವು ಹೇಳೋದಿಲ್ಲ. ಈಗ ನಮ್ಮ ತಾಲೂಕಲ್ಲೂ ಬಹಳಷ್ಟು ಹಿಂದೆ 78, 79ರಲ್ಲಿ ಯಾವಾಗ ಸುಟ್ಟೋಗಿತ್ತು ಅಂತ ಹೇಳ್ತಾರೆ, ಬೆಂಕಿ ಬಿದ್ದು ಹೋಯ್ತು ಅಂತ ಹೇಳ್ತಾರೆ. ಈಗ ಅದಕ್ಕೆ ಈಗ ನಮಗೆ ಈಗ ಏನು ಈಗ ನಾವು ಇದು ಕೊಡ್ತಾ ಇದ್ದೀವಲ್ಲ, ನಾವು ಪೌಡಿ ಅನ್ನೋದು ನಮ್ಮದು ದರ್ಖಾಸ್ತು ಪೌಡಿ ಮಾಡ್ತಾ ಇದ್ದೀವಲ್ಲ, ದರ್ಖಾಸ್ತು ಪೌಡಿ ಮಾಡುವಂಥ ಸಂದರ್ಭದಲ್ಲಿ ಈಗ ಅವನ್ನ ಮಿಸ್ಸಿಂಗ್ ರೆಕಾರ್ಡ್ಸ್ದೇ ಸುಮಾರು 6,000 ಚಿಲ್ಲರೆ ಪಕ್ಕಕ್ಕೆ ಕೂತಿದ್ದೀವಿ. 6,812 ಎಷ್ಟೋ ಸುಮಾರು ಅಷ್ಟು. ಈಗ ಅದನ್ನ ನೆಕ್ಸ್ಟ್ ತಗೊಳ್ತೀವಿ, ಯಾವ್ದು ಈಗ ಸ್ಪಷ್ಟತೆ ಇದೆ, ಯಾವುದು ದಾಖಲಾತಿಗಳು ಕರೆಕ್ಟ್ ಇದೆ, ಅದನ್ನೇ ಈಗ ಮಾಡ್ತಾ ಇರೋದು. ನೀವು ಆ ಥರ ಸಂಖ್ಯೆ ನೋಡಿದ್ರೆ 25,000ಕ್ಕಿಂತ ಹೆಚ್ಚು 25,000ಕ್ಕಿಂತ ಹೆಚ್ಚು ಏನು ಮಂಜೂರಾತಿ ಆಗಿರೋಂಥದ್ದು ನಮ್ಮ ಒಂದು ಜಿಲ್ಲೆಯಲ್ಲಿ 25,000. ಈಗ ಅದಕ್ಕೆ ಈಗ ನಾವು ಮಾಡ್ತಾ ಇರೋಂಥದ್ದು, ಅದಕ್ಕೆ ಇದು ಸ್ವಲ್ಪ ಪ್ರೊಸೀಜರ್ ತಡ ಆಗುತ್ತೆ. ಈಗ ಆಮೇಲೆ ಎಕ್ಸ್ಟೆಂಟ್ ಮಿಸ್ಮ್ಯಾಚ್ ಆಗುತ್ತೆ. ಎಕ್ಸ್ಟೆಂಟ್ ಮಿಸ್ಮ್ಯಾಚ್ ಆದಂಥ ಸಂದರ್ಭದಲ್ಲಿ ಅಲ್ಲೆಲ್ಲರೂ ಒಪ್ಪಿಗೆ ಕೊಡಬೇಕು. ಅದಕ್ಕೆ ಯಾವುದು ಏನೂ ತಕರಾರಿಲ್ಲ, ಯಾವುದು ಗೊಂದಲ ಇಲ್ಲ, ಅದನ್ನು ಫಸ್ಟ್ ಕ್ಲಿಯರ್ ಮಾಡೋಣ. ಯಾಕಂದರೆ ಎಲ್ಲ ಒಟ್ಟಿಗೆ ತೊಗೊಂಡ್ರೆ ಯಾವುದೂ ಆಗಲ್ಲ, ಮುಂದಕ್ಕೆ ಹೋಗಲ್ಲ. ಆ ಕಾರಣಕ್ಕಾಗಿ ಅದನ್ನು ಯಾವ್ಯಾವುದು ಮಿಸ್ಸಿಂಗ್ ರೆಕಾರ್ಡ್ ಬರ್ತಾ ಇದೆ ಅದನ್ನು ಜಿಲ್ಲಾಧಿಕಾರಿಗಳು ಸಮಿತಿಗೆ ತೊಗೊಳ್ತಾ ಇದ್ದಾರೆ, ಸೈಮಲ್ಟೇನಿಯಸ್ಲಿ ತೊಗೊಳ್ತಾ ಇದ್ದೀವಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಾವು ಒಂದು ನಿಗದಿ ಮಾಡಿ. ಈಗ ಸರ್ವೇಯರ್ಸ್ ಇಲ್ಲ ಅಂತ ಹೇಳಿದ್ರು, ನಾನೀಗ ಸರ್ವೆ ಕಮಿಷನರ್ಗೆ ಮಾತಾಡಿದ್ದೀನಿ. ಈಗ ಸರ್ವೇಯರ್ಸ್ನ ಕೊಡ್ತಾರೆ, KIDB ಸರ್ವೆ ಮಾಡೋದಕ್ಕೂ ಸರ್ವೇಯರ್ಸ್ ಕೊಡ್ತಾರೆ. ಈಗ ಬೇರೆ ಡೀಮ್ಡ್ ಫಾರೆಸ್ಟ್ನು ಇವತ್ತು ನಾವು ದೊಡ್ಡ ಮಟ್ಟದಲ್ಲಿ ಈಗ ರೆಡಿ ಮಾಡ್ತಾ ಇದ್ದೀವಿ. ಈಗ ಅದಕ್ಕೆ ಈಗ ಫೈನಲ್ 70-80% ಕ್ಲಿಯರ್ ಇದೆ, ಇನ್ನು 20% ಮಾಡಬೇಕು. ಈಗ ಅದಕ್ಕೆ ಸರ್ವೇಯರ್ಸ್ ಕೊಡೋದಕ್ಕೆ ಹೇಳಿದ್ದೀನಿ. ಆಮೇಲೆ ರೋವರ್ಸ್ ಕೇಳಿದ್ದೀವಿ, ಸರ್ವೆ ಮಾಡಲಿಕ್ಕೆ ಏನು ರೋವರ್ ಮೆಷಿನ್ಸ್ ಏನಿದಾವೆ ಅವನ್ನ ಕೇಳಿದ್ದೀವಿ. ಈಗ ಅದನ್ನು ಕೊಡ್ತೀವಿ ಅಂತ ಹೇಳಿದ್ರೆ, ನಾನು ವೆಂಕಟರಾಜು ಅಂತ ಹೊಸದಾಗಿ ಕಾಯ್ತು ಬಂದಿದ್ದಾರೆ, ಕೇಳಿದ್ದೀನಿ. ಅದರಿಂದ ಇದಕ್ಕೆ ಏನೇನು ಇದಕ್ಕೆ ಸಪೋರ್ಟಿಂಗ್ ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಅದಕ್ಕೆ ಈಗ ಒಂದು ಕರೆಕ್ಟಾಗಿ ಒಂದು ದಾರಿ ಹಾಕ್ಕೊಂಡು ಇದು ಆ ದಾರಿ ಮುಖಾಂತರ ಯಾವುದೇ ಗೊಂದಲ ಮತ್ತು ತಡ ಆಗಲಿಕ್ಕೆ ಅವಕಾಶ ಕೊಡದಿರ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಿಂದ ಒಟ್ಟಾರೆಯಾಗಿ ಒಂದು ಬದಲಾವಣೆ ತರಲೇಬೇಕು, ಇದು ಜನರಿಗೆ ಮುಟ್ಟಬೇಕು ಅಂತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಆರೋಪಗಳು ಮತ್ತೊಂದು, ಯಾಕಂದರೆ ಬೇರೆ ಯಾವ ತಾಲೂಕಿನಲ್ಲೂ ಆರೋಪಗಳು ಬರ್ತಾ ಇಲ್ಲ. ಈಗ ಚಿಕ್ಕಬಳ್ಳಾಪುರದಲ್ಲಿ ಆ ರೀತಿ ಆರೋಪ ಇದ್ದರೆ ನಿರ್ದಿಷ್ಟವಾಗಿ ಏನಾದರೂ ಇದ್ದರೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ತೀವಿ. ನಾನು ಪದೇ ಹೇಳ್ತಾ ಇದ್ದೀನಿ, ಏನಾದರೂ ನಿರ್ದಿಷ್ಟವಾಗಿ ಹಿಂಗೆ ಇದ್ರೆ ಖಂಡಿತ ಮಾಡಿ. ಯಾಕಂದರೆ ಹಿಂದೇನೂ ಅಷ್ಟೇ ಅದೊಂದು ಸ್ವಲ್ಪ ವೇಗ ಕೊಡಬೇಕು. ಚಿಕ್ಕಬಳ್ಳಾಪುರ ಅಭಿಯಾನ ಸ್ಟಾರ್ಟ್ ಮಾಡ್ತೀವಿ. ಚಿಕ್ಕಬಳ್ಳಾಪುರದಲ್ಲಿ ಈಗ ನಾವು ಬೇರೆ ತಾಲೂಕುಗಳಲ್ಲಿ ಎಲ್ಲೂ ಕಂಪ್ಲೇಂಟ್ ಇಲ್ಲ. ಭಾಳ ನಮಗೆ ಕಂಪ್ಲೇಂಟ್ ಬರ್ತಾ ಇರುವಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಬರ್ತಾ ಇರುವಂಥದ್ದು. ಈಗ ಅದಕ್ಕೆ ವೇಗ ಕೊಡುವಂಥದ್ದಾಗಬೇಕು. ಬೇರೆ ಬೇರೆ ಕಾರಣಗಳು ಹೇಳ್ತಾ ಇದ್ರು, ಒಂದು ಕಡೆ ಏನೋ ಕೌನ್ಸಿಲರ್ಸ್ ಇದು ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಇನ್ನೊಬ್ರು ಮತ್ತೊಬ್ರು ಅಂತಾರೆ. ಈ ಥರ ಒಬ್ಬೊಬ್ಬರು ಅವ್ರವ್ರ ಮೇಲೆ ಇವ್ರವ್ರ ಮೇಲೆ ಬೆರಳು ತೋರಿಸ್ಕೊಂಡಿರುವಂಥದ್ದಾಯಿತು. ಅದರಿಂದ ಈಗ ನಾವು ಅದಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು ಮಾಡ್ತೇವೆ. ಯಾಕಂದರೆ ಈಗ ಸ್ಲಮ್ ಡಿಕ್ಲೇರ್ ಮಾಡುವಂಥ ಸಂದರ್ಭದಲ್ಲಿ ಪಕ್ಕದಲ್ಲಿ ಖಾಸಗಿ ಜಾಗ ಸ್ಲಮ್ ಏನು ನೋಟಿಫೈಡ್ ಡಿಕ್ಲೇರ್ಡ್ ಸ್ಲಮ್ ಅಂತಾರೆ, ಅದಕ್ಕೊಂದು ನಿರ್ದಿಷ್ಟವಾದಂಥ ಬೌಂಡ್ರಿ ಇರ್ತದೆ. ಆ ಬೌಂಡ್ರಿಯಿಂದ ಹೊರಗೆ ಕಟ್ಟಿರುವಂಥವ್ರು ಸ್ಲಮ್ ರೀತಿಯಲ್ಲಿ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತದೆ, ಆ ರೀತಿಯಾದಂಥ ಲಕ್ಷಣಗಳಿರ್ತವೆ. ಆ ಲಕ್ಷಣ ಇರುವಂಥದ್ದನ್ನು ಕೂಡ ಅದಕ್ಕೆ ವ್ಯಾಪ್ತಿಗೆ ಸೇರಿಸುವಂಥದ್ದಾಗಬೇಕು. ಅದಕ್ಕೆ ಪ್ರತ್ಯೇಕವಾಗಿ ಅದನ್ನು ಒಂದು ಸಭೆ ಮಾಡಿ ಅಂತ DC ಅವ್ರಿಗೆ ನಾನು ಹೇಳಿದ್ದೀನಿ. ಅದನ್ನೆಲ್ಲ ಚರ್ಚೆ ಮಾಡಿ, ಕೆಲವರು ಏನಾಗಿದೆ ಅಗ್ರಿಮೆಂಟ್ ಮೇಲೆ ಹೋಗಿ ಮನೆ ಕಟ್ಟಿರ್ತಾರೆ. ಈಗ ಅವ್ರಿಗೆ ಬಿ ಖಾತಾ ಕೊಡೋಕೆ ಆಗ್ತಾ ಇಲ್ಲ. ಅರ್ಥ ಆಯ್ತಲ್ಲ, ಬಿ ಖಾತಾ ಕೊಡೋಕೆ ಆಗ್ತಾ ಇಲ್ಲ. ಅಗ್ರಿಮೆಂಟ್ ಆಗಿರುವಂಥದ್ದಕ್ಕೆ ಬಿ ಖಾತಾ ಕೊಡೋಕೆ ಬರಲ್ಲ. ಸೊ ಅದರಿಂದ ಇವತ್ತು ಸರ್ಕಾರಿ ಜಾಗದಲ್ಲಿ ಇರುವಂಥದ್ದು ಮತ್ತೊಂದಕ್ಕೆ ಕೊಡೋಕೆ ಅವಕಾಶ ಇದೆ. ಆದರೆ ಈ ಖಾಸಗಿ ಜಾಗದಲ್ಲಿ ಅಗ್ರಿಮೆಂಟ್ ಮೇಲೆ ಇರುವಂಥದ್ದಕ್ಕೆ ಮತ್ತೆ ಅವ್ರು ಬಂದು ಅದಕ್ಕೊಂದೇನೋ ಒಂದು ಕಾನೂನಲ್ಲಿ ಅವಕಾಶ ಇದೆ ಅಂತೇಳಿ ಜಿಲ್ಲಾಧಿಕಾರಿಗಳು ಈಗ ಅದಕ್ಕೆ ಒಂದು ಕರೆದು ಅದನ್ನು ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಅದರಿಂದ ಒಟ್ಟಾರೆಯಾಗಿ ಅದ್ರ ಜೊತೆಯಲ್ಲೇ ಈ ಏನು ಇವತ್ತು ನೀವು ಚಿಕ್ಕಬಳ್ಳಾಪುರ ಸಮಸ್ಯೆ ಹೇಳಿದ್ರೆ ಅದನ್ನು ಕೂಡ ನಾವು ಗಂಭೀರವಾಗಿ ತಗೊಂಡು ಅದಕ್ಕೆ ಒಂದು ವೇಗ ಕೊಡುವಂಥದ್ದು ಮಾಡ್ತೀವಿ. ಈಗ ಆಡಳಿತಾಧಿಕಾರಿಗಳು ಅವರೇ ಇರೋದ್ರಿಂದ ಅದಕ್ಕೆ ವೇಗ ಕೊಡುವಂಥದ್ದು ಒಂದು ಕೆಲಸ ಈಗ IDSMTದು ಈಗ ನನಗೆ ನಮ್ಮಲ್ಲಿ IDSMT ಮಳಿಗೆ ಇದೆ ಚಿಂತಾಮಣಿಯಲ್ಲಿ. ನನಗೆ IDSMT ಬಡಾವಣೆ ಅಂತ ನಾನು ಚಿಕ್ಕಬಳ್ಳಾಪುರದಕ್ಕೆ ಕೇಳಿದ್ದು ನಾನು. ಬಟ್ ಅದು ಈಗ ನಾವು ಬಂದ ಮೇಲೆ ಆಗಿರುವಂಥ ಬಡಾವಣೆ ಅಲ್ಲ. ಅದೇ ಈಗ ಅದನ್ನ ಒಂದು ಸ್ವಲ್ಪ ಎಕ್ಸಾಮಿನ್ ಮಾಡಿ. ಇಷ್ಟು ವರ್ಷಗಳಿಂದ ಖಾತೆ ಮಾಡ್ತಿರ್ಲಿಲ್ಲ ಅಂತ ಈಗ ಸುಮಾರು ಒಂದು 10ರಿಂದ 15 ಖಾತೆಗಳನ್ನ ಮಾಡ್ಕೊಡ್ತಾರೆ. ಇಲ್ಲಿ IDSMT ಈಗ ಖಾತೆಗಳು ಮೊದಲು ಸ್ಥಾಪಿತಂತೆ ಸರ್, ಈಗ ಮತ್ತೆ ಮಾಡ್ಕೊಡ್ತಾರೆ. ಈಗ ನೀವು ಹೇಳುವಂಥದ್ದು ಇದು ಆಗ್ಲಿಕ್ಕೂ ಸಾಧ್ಯ ಇದೆ, ಯಾಕಂದ್ರೆ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಈಗ ನಮ್ಮ ತಾಲೂಕಿನಲ್ಲಿ ಹಿಂದೆ 94ನೇ ಇಸ್ವಿಯಲ್ಲಿ ನಮ್ಮ ತಂದೆಯವರು ಆಶ್ರಯ ಬಡಾವಣೆ ಮಾಡಿದ್ರು.
ಎಲೆಕ್ಷನ್ ಬಂತು, ಸೋತೋದ್ರು. ಹಂಚಿಕೆ ಮಾಡುವಂಥವ್ರು ಬೇರೆಯವ್ರು ಮಾಡಿದ್ರು. ಅವಾಗ ಏನಾಯ್ತು, ಕೆಲವರೆಲ್ಲ ಖಾಲಿ ಇಟ್ಕೊಂಡಿದ್ರು, ಏನೋ ಖಾಲಿ ಹಕ್ಕುಪತ್ರಗಳು. ಅವಾಗ ಏನು ಮಾಡಿದ್ರು, ಕೌನ್ಸಿಲರ್ಸ್ಗಿಷ್ಟು, ಅವಾಗಿದ್ದಂಥ MLA ಇಷ್ಟು ಅಂತ ಏನೋ ಮಾಡಿಬಿಟ್ರು. ಅವಾಗ ಅವ್ರು ಮಾಡ್ಕೊಂಡಿದ್ರು. ಅದು ಯಾರ್ಯಾರು ದುರುಪಯೋಗ ಮಾಡ್ಕೊಂಡ್ರೋ ನಮಗೆ ಗೊತ್ತಿಲ್ಲ. ಈಗ ಏನಾಗಿದೆ, ಮೊನ್ನೆ ಯಾರೋ ನನ್ನ ಹತ್ರ ತಂದರು, ನೋಡಿದ್ರೆ ದಾಖಲೆಯಲ್ಲಿ ಎಂಟ್ರಿನೇ ಇಲ್ಲ, ಹಕ್ಕುಪತ್ರ ತಂದು ತೋರಿಸ್ತಾರೆ, ಲಿಸ್ಟಲ್ಲೇ ಅವ್ರ ಹೆಸರಿಲ್ಲ, ಹಕ್ಕುಪತ್ರದಲ್ಲಿ ಖಾಲಿ ಇತ್ತಲ್ಲ ಬರ್ಕೊಂಡ್ಬಿಟ್ಟಿದ್ದಾರೆ ಹೆಸರು. ಈ ಥರ ಆಗಿರೋದಕ್ಕೆ ಸಾಧ್ಯ ಇದೆ, ಇಲ್ಲ ಅಂತ ಹೇಳಲ್ಲ. ಈಗ ಜಿಲ್ಲಾಧಿಕಾರಿಗಳೇ ಆಡಳಿತಾಧಿಕಾರಿ ಇರೋದ್ರಿಂದ ಸ್ವಲ್ಪ ಅದೊಂದು ಸಪರೇಟ್ ನೋಡಿ, ಅದು ಯಾವಾಗೂ ಗಲಾಟೆ ಇಲ್ಲ. ಅದು ಕೋರ್ಟಲ್ಲಿ ಏನಾಗಿತ್ತು, ಕೋರ್ಟಲ್ಲಿ ಏನು ಆದೇಶ ಆಯಿತು, ಅಳುಬರು ಯಾರು ಇದ್ದಾರೆ ಅವರಿಗೆ ಏನೋ ರೈಟ್ ಆಫ್ ಫಸ್ಟ್ ಚಾಯ್ಸ್ ಆಫ್ ರಿಫ್ಯೂಸಲ್. ಅಂದರೆ ಈಗ ಉದಾಹರಣೆಗೆ ಹರಾಜ್ ಕೂಗ್ತೀವಿ, ಈಗ ಹರಾಜಲ್ಲಿ ಯಾರು ಅವರು ಪಾಲ್ಗೊಳ್ಬೋದು, ಯಾರು ಬೇಕಾದ್ರೆ ಪಾಲ್ಗೊಳ್ಬೋದು. ಯಾರು ಹೈಯೆಸ್ಟ್ ಕೂಗ್ತಾರೆ ಅದಕ್ಕಿಂತ 5% ಜಾಸ್ತಿ ಕೊಡಬೇಕು ಅಂತ ಒಂದು ನಿಗದಿ ಆಗಿತ್ತು. ಅದ್ರ ಮೇಲೆ ಏನೋ ಕೆಲವರು ಹೋಗಿ ಏನೋ ಇದು ಮಾಡ್ಕೊಂಡಿದ್ದಾರೆ. ಅದನ್ನೊಂದು ಸ್ವಲ್ಪ ಎಕ್ಸಾಮಿನ್ ಮಾಡಿ, ಯಾಕಂದ್ರೆ ಒಳ್ಳೆ ರೆವೆನ್ಯೂ ಬರ್ತದೆ. ಸುಮಾರು ವರ್ಷಗಳ ಸಮಸ್ಯೆ ಅದು ಚಿಕ್ಕಬಳ್ಳಾಪುರದಲ್ಲಿ. ಅದನ್ನ ಉದ್ದೇಶಪೂರ್ವಕವಾಗಿ ಕೆಲವರು ಅದನ್ನ ಅಡ್ಡಿ ಮಾಡ್ಕೊಂಡು ಅಡ್ಡ ಹಾಕೊಂಡೇ ಬಂದ್ರು. ಅದು ಏನೇನೋ ಕಾರಣದ ಒಳಗಡೆ ಇದ್ರೆ ಕನ್ಸಿಡರ್ ಮಾಡ್ಬೋದು ಸರ್. ಈಗ ನೋಡಿ, ಈಗ ಯಾವುದೇ ಒಂದು ಸ್ಥಳೀಯ ಸಂಸ್ಥೆ ವಿಸ್ತರಣೆ ಆದಂಥ ಸಂದರ್ಭದಲ್ಲಿ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ದಾಖಲೆಗಳು ಹಸ್ತಾಂತರ ಆಗ್ತವೆ, ಯಥಾವತ್ತಾಗಿ ಹಸ್ತಾಂತರ ಆಗುತ್ತೆ. ಆಗ ಏನು ಖಾತಾ ಇತ್ತು ಅದೇ ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ಅವ್ರಿಗೇನು ತೊಂದರೆ ಆಗಲ್ಲ. ಹೊಸದಾಗಿ ನಿಮ್ಗೆ ಅವ್ರಿಗೆ ಖಾತಾ ಕೊಡಬೇಕು ಅಂದರೆ ಈಗ ಕನ್ವರ್ಷನ್ ಆಗಿರಬೇಕು, ಟೌನ್ ಪ್ಲಾನಿಂಗ್ ಅಪ್ರೂವಲ್ ಆಗಿರಬೇಕು, ಅದಾಗಲೇಬೇಕು. ಈಗೆಲ್ಲ ಈ ಕಂದಾಯ ರೆವೆನ್ಯೂ ಪಾಕೆಟ್ಸ್ ಅಂತ ಏನು ಹೇಳ್ತೀವಿ, ರೆವೆನ್ಯೂ ಪಾಕೆಟ್ಸ್ ಥರ ಕ್ರಿಯೇಟ್ ಮಾಡಿ ಈಗ ಸುಳ್ಳು ದಾಖಲೆಗಳನ್ನು ಸೃಷ್ಟಿಯಾಗಿರುವಂಥದ್ದಕ್ಕೆ ಅದಕ್ಕೆ ದಾಖಲೆ ಕೇಳುವಂಥ ಸಂದರ್ಭದಲ್ಲಿ ಈ ಸಮಸ್ಯೆ ಬರ್ತದೆ. ಯಾಕಂದರೆ ಪ್ರಾಪರ್ಟಿ ಐಡೆಂಟಿಫಿಕೇಷನ್ ನಂಬರು, PID ನಂಬರು, ಇವೆಲ್ಲ ಇಶ್ಯೂಗಳು ಬರ್ತವೆ. ಅದರಿಂದ ಇದು ಎಲ್ಲಿ ನೈಜತೆ ಇಲ್ಲ ಅಲ್ಲಿ ಅದಕ್ಕೆ 100ಕ್ಕೆ 100 ಅದಕ್ಕೆ ಸಮಸ್ಯೆ ಇದೆ. ಈಗ ನೋಡಿ, ಈಗ ಮಿಸ್ಸಿಂಗ್ ರೆಕಾರ್ಡ್ಸ್ ಅಂತ ಒಂದು ಸಮಿತಿ ಇದೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ. ಇದು ಅದಕ್ಕೆ ಈಗ ಇದುವರೆಗೂ ಆಗಿದೆ. ನಾನು ಹೇಳ್ತಾ ಇರೋದು, ಇದು ಗ್ರಾಮ ಅಂತಕ್ಕಂಥದ್ದು ಬರಲ್ಲ ಅಂತ ಕೇಳಿ. ಇದು ಸರ್ವೆ ನಂಬರ್ಸು, ಯಾವ್ಯಾವ ನಂಬರು ಗೊಂದಲ ಮುಕ್ತವಾಗಿದ್ದಾವೆ ಅದನ್ನು ತೆಗೆದುಕೊಳ್ತಾರೆ. ಒಂದು ಗ್ರಾಮ ಅಂತ ತೆಗೆದುಕೊಂಡು ಹೋದಾಗ ಎಷ್ಟೋ ಕಡೆ ಅಲ್ಲಿ ಗೊಂದಲ ಇರುವಂಥದ್ದನ್ನು ನಾವು ಕೈ ಇಟ್ಟರೆ ಅದು ತಕ್ಷಣಕ್ಕೆ ಇತ್ಯರ್ಥ ಆಗಲ್ಲ. ಯಾವುದು ಕ್ಲಿಯರ್ ಇದೆ, ಯಾಕಂದ್ರೆ ನಾನು ಪದೇ ಹೇಳ್ತೇನೆ, ಯಾವುದು ಕ್ಲಿಯರ್ ಆಗಿ ಯಾವುದೇ ಗೊಂದಲ ಇಲ್ಲ ಅದನ್ನು ಫಸ್ಟ್ ಮಾಡೋಣ. ಅದನ್ನು ಕ್ಲಿಯರ್ ಆದಾಗ ನೆಕ್ಸ್ಟ್ ಗೊಂದಲ ಇರುವಂಥದ್ದನ್ನು ನಂತರದಲ್ಲಿ ತಗೋಬೋದು. ಈಗ ಕೆಲವರು ಅಣ್ಣ ತಮ್ಮಂದ್ರದ್ದು ಸಮಸ್ಯೆ ಇರ್ತದೆ, ಕೋರ್ಟ್ ಕೇಸ್ ಇರ್ತದೆ, ಅದನ್ನು ಹಂಗಂದ್ಬಿಟ್ಟು ಬೇರೆಯವರೆಲ್ಲ ವೆಯ್ಟ್ ಮಾಡೋಕ್ಕಾಗೋದಿಲ್ಲ. ಈ ಥರ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಫಸ್ಟು ಯಾವುದೇ ಗೊಂದಲ ರಹಿತವಾಗಿರ್ತಕ್ಕಂಥದ್ದನ್ನು ಫಸ್ಟ್ ಪೂರ್ಣ ಮಾಡೋಣ, ಆ ದಾಖಲಾತಿಗಳಾಗ್ಬಿಡ್ಲಿ, ಆಮೇಲೆ ಅದನ್ನು ತೆಗೆದುಕೊಳ್ಳೋಣ, ಆಮೇಲೆ ಮಿಸ್ಸಿಂಗ್ ರೆಕಾರ್ಡ್ಸು ಸೈಮಲ್ಟೇನಿಯಸ್ಲಿ ತೊಗೊಳ್ಳೋಣ. ಆ ರೀತಿ ಅದಂತ ಒಂದು ಪ್ರಯತ್ನ ಮಾಡ್ತೇನೆ. ವಾಪಸ್ ತಹಸೀಲ್ದಾರ್ ರಿವರ್ಸ್ ಮಾಡ್ತಾರೆ. ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ಚರ್ಚೆ ಆಗಿದೆ. ನಮ್ಮಲ್ಲೂ ಕೂಡ ಸಾಕಷ್ಟು ಕೇಸುಗಳು ನಿರ್ಣಯ ಆದೇಶಗಳಾಗ್ತಿಲ್ಲ ಅನ್ನೋದು ದೊಡ್ಡ ಆರೋಪ. ಈಗ ನೋಡಿ, ಈಗ ಕೃಷ್ಣ ಬೈರೇಗೌಡರು ಬಂದ ಮೇಲೆ ಅದು ಒಂದು ದೊಡ್ಡ ಒಂದು ಬದಲಾವಣೆ ತಂದಿದ್ದಾರೆ. ಇವತ್ತು ನಿರಂತರವಾಗಿ ತಹಸೀಲ್ದಾರ್ ಹತ್ರ ಇರ್ತಕ್ಕಂಥ ಪ್ರಕರಣಗಳೆಷ್ಟು, ಅಸಿಸ್ಟೆಂಟ್ ಕಮಿಷನರ್ ಹತ್ರ ಇರೋ ಪ್ರಕರಣಗಳೆಷ್ಟು, ಜಿಲ್ಲಾಧಿಕಾರಿಗಳ ಹತ್ರ ಇರ್ತಕ್ಕಂಥ ಪ್ರಕರಣಗಳೆಷ್ಟು, ರೀಜನಲ್ ಕಮಿಷನರ್ ಹತ್ರ ಇರ್ತಕ್ಕಂಥ ಪ್ರಕರಣಗಳೆಷ್ಟು. ಈಗ ಭಾಳಷ್ಟು ಈಗ ಒಂದು ಯೂನಿಫೈಡ್ ಕೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಈಗ ಮಾಡಿದ್ದಾರೆ. ಕೋರ್ಟಲ್ಲಿ ಇರ್ತಕ್ಕಂಥ ಪ್ರಕರಣಗಳನ್ನು ಆನ್ಲೈನು ಇವತ್ತು ಬರುವಂಥದ್ದು ಮಾಡಿದ್ದಾರೆ. ಈಗ ಅದಕ್ಕೆ ಅವರಿಗೆ ಟೈಮ್ ಲೈನ್ ಫಿಕ್ಸ್ ಮಾಡಿದ್ದಾರೆ. ಈಗ ಇಲ್ಲ, ಕೋರ್ಟಲ್ಲಿ ಸಿವಿಲ್ ಮ್ಯಾಟ್ರ್ ಇದ್ದರೆ ಡಿಸ್ಪೋಸ್ ಮಾಡಿ ಸಿವಿಲ್ ಮ್ಯಾಟ್ರ್ ಕ್ಲಿಯರ್ ಆಗಬೇಕು ಅಂತ ಹೇಳ್ತಾರೆ. ಈಗ ಆ ಥರ ಏನಾದರೂ ಗೊಂದಲ ಇದ್ದರೆ ನಿಮ್ಮ ಹತ್ರ ಇಷ್ಟು ದಿವಸಕ್ಕಿಂತ ಹೆಚ್ಚು ದಾಖಲೆ ಇಟ್ಕೋಬಾರ್ದು. ಏನೋ ಪ್ರಕರಣ ಇತ್ಯರ್ಥ ಆಗಿದ್ರೆ ಹಂಗೆ ಪೆಂಡಿಂಗ್ ಇರಬಾರ್ದು. ಅದಕ್ಕೋಸ್ಕರ ಅದನ್ನು ಕೂಡ ಏನು ಇವತ್ತು ಒಂದು ಚಾಲನೆ ಕೊಡುವಂಥದ್ದು ಮಾಡಿದ್ದಾರೆ. ಅದರಿಂದ ಕೆಲವು ಮಾಹಿತಿ ಏನಾದರೂ ಮತ್ತೊಂದು ಏನಾದರೂ ಸ್ಪಷ್ಟತೆ ಇಲ್ಲ ಅಂದಾಗ ಕೆಳಗಿಂದ ಮತ್ತೆ ತರುವಂಥ ಪ್ರಯತ್ನ ಮಾಡ್ತಾರೆ. ಉದ್ದೇಶಪೂರ್ವಕವಾಗಿ ಯಾವುದು ಮಾಡೋಕ್ಕೆ ಹೋಗೋದಿಲ್ಲ. ಒಂದೆರಡು ಸಂದರ್ಭದಲ್ಲಿ ಆಗಿರ್ಬೋದು, ಗೊತ್ತಿಲ್ಲದಿರೋ ವಿಳಂಬ ಆಗಿರುವಂಥದ್ದು ಆಗಿರ್ಬೋದು. ಇಲ್ಲ ಅಂತ ನಾನು ಸಂಪೂರ್ಣವಾಗಿ ಸರ್ಟಿಫಿಕೇಟ್ ಕೊಡೋಕ್ಕೂ ಆಗೋದಿಲ್ಲ, ಯಾಕಂದರೆ ತಪ್ಪಾಗುತ್ತೆ. ಯಾಕಂದರೆ ಯಾರ್ಯಾರು ಎಲ್ಲೆಲ್ಲಿ ಏನೇನು ಸಂದರ್ಭದಲ್ಲಿ ಪ್ರಭಾವ ಬೀರಿರ್ತಾರೆ ಅನ್ನೋದು ನಾವು ಹೇಳಲಿಕ್ಕಾಗಲ್ಲ. ಆದರೆ ಒಟ್ಟಾರೆಯಾಗಿ ಇದಕ್ಕೊಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಸಮಸ್ಯೆಗಳನ್ನು ಪ್ರಕರಣಗಳನ್ನು ಇತ್ಯರ್ಥ ಮಾಡುವಂಥ ಕೆಲಸ ಆಗ್ತಾಯಿದೆ. ಅದು ನಮ್ಮಲ್ಲಿ ಇರ್ತಕ್ಕಂಥ ಸ್ವಲ್ಪ ಸಮಸ್ಯೆ ಇದೆ. ನಾನು ಅದನ್ನು ಒಪ್ಕೊಳ್ಬೇಕು. ಯಾಕಂದರೆ ಈಗ ಗೌರಿಬಿದನೂರಲ್ಲಿ ಸ್ವಲ್ಪ ಅಲ್ಲಿ ಇಬ್ಬರು ಅಲ್ಲಿ ನಾಯಕರು ನಮ್ಮ ಪಕ್ಷದವರು ಯಾರಿರೋದ್ರಿಂದ ಕಮಿಟಿ ಮಾಡೋದಕ್ಕೆ ಸ್ವಲ್ಪ ವಿಳಂಬ ಆಗ್ತಾಯಿದೆ. ನಾವು ಅದನ್ನು ಮೇಲೆ ನಮ್ಮ ಹಿರಿಯರಿಗೆ ಹೇಳಿದ್ದೀವಿ, ಇದೊಂದು ಇತ್ಯರ್ಥ ಮಾಡಿ ಅಲ್ಲಿ ಮಾಡಬೇಕು ಅಂತ.
ಶಿಡ್ಲಘಟ್ಟದಲ್ಲೂ ಸ್ವಲ್ಪ ಅಲ್ಲೂ ನಿಮ್ಗೆ ಗೊತ್ತಿದೆ ಗೊಂದಲ ಇತ್ತು. ಬಹುಶಃ ಈಗ ಅದಕ್ಕೇನಾದರೂ ಒಂದು ವೇಗ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಏನು ಮಾಡಿದ್ದಾರೆ, ಪ್ರತ್ಯೇಕವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಅದಕ್ಕೊಂದು ಪುಷ್ಟಿ ಕೊಟ್ಟು ಇದಕ್ಕೊಂದು ಸುತ್ತಲೇ ಮಾಡಿದ್ದಾರೆ. ಅತಿ ಜರೂರು ಸರ್ಕಾರ ದಾಖಲೆ ರಹಿತ ಜನವಸತಿಗಳಿಗೆ ಹಕ್ಕುಪತ್ರ ವಿತರಿಸುವಂತ. ಈಗ ಯಾರು ಮನೆಗಳು ಕಟ್ಟಿರ್ತಾರೆ ಇದಕ್ಕೊಂದು ನಮೂನೆ ಮಾಡಿದ್ದಾರೆ. KG1 ಅಂತ, ಕಂದಾಯ ಗ್ರಾಮ 1 ಅಂತ ಹೇಳಿ. ಇದರಲ್ಲಿ ಕನಿಷ್ಠ 10 ಮನೆಗಳ ದಾಖಲೆ ರಹಿತ ಜನವಸತಿಗಳ ಗುಚ್ಛಗಳ ಮಾಹಿತಿ, ಆಮೇಲೆ ಇಲ್ಲಿ ಕನಿಷ್ಠ 10ಕ್ಕಿಂತ ಕಡಿಮೆ ಮನೆಗಳು, ಈ ಥರ ಎಲ್ಲ ಒಂದು ಫಾರ್ಮೇಟ್ ಮಾಡಿ ಇದನ್ನ ಒಂದೊಂದು ಊರಲ್ಲಿ ಏನಿದೆ ಅಂತೇಳಿ ಇದೆಲ್ಲ ಇವತ್ತು ಸರ್ಕ್ಯುಲೇಟ್ ಮಾಡಿ ಇದೆಲ್ಲ ಮಾಹಿತಿಗಳನ್ನ ಇಲ್ಲಿ PDOನು ಮತ್ತು ನಮ್ಮ ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಯಾರಿದ್ದಾರೆ ಅವರೆಲ್ಲ ಅವ್ರಿಗೆ ತರಬೇತಿ ಕೊಟ್ಟಿದ್ದಾರೆ ಮತ್ತು ಅವರೆಲ್ಲ ಈ ತರ ನಮೂನೆಗಳಲ್ಲಿ ಇವರವರು ಫಿಲ್ಅಪ್ ಮಾಡಿ ದಾಖಲೆ ಕೊಡಬೇಕು. ಈಗ ನಮಗೆ ಅಂದಾಜು 30,000 ಮೇಲೆ ಸಿಗತ್ತೆ ಈಗ ಇದೆಲ್ಲ. ಸೊ ಇದೊಂದು ರೀತಿ ಇದು ದೊಡ್ಡ ಈಗ ರಾಜ್ಯಕ್ಕೆ ಈಗ ಮೊನ್ನೆ ಕಂದಾಯ ಮಂತ್ರಿಗಳ ಸಭೆಯಲ್ಲಿ ಇದನ್ನ ಕಂದಾಯ ಮಂತ್ರಿಗಳ ಗಮನಕ್ಕೂ ತೋರಿಸಿದ್ದಾರೆ. ಒಂದು ರೀತಿ ಒಂದು ಹೊಸ ಪ್ರಯೋಗವನ್ನ ನಮ್ಮ ಜಿಲ್ಲಾಧಿಕಾರಿಗಳು ಇದೊಂದು ಪ್ರಯತ್ನ ಮಾಡಿ ಈ ಹೊಸ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಅದರ ಪ್ರಕಾರ ನೋಡಿ ಇದನ್ನ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾ ಇರೋದು ಇದು ಸ್ವಲ್ಪ ಒಂದು ವೇಗ ಕೊಡುವಂತದ್ದು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಮ ಅವಧಿಯಲ್ಲಿ ಜಿಲ್ಲೆಯಲ್ಲಿ